ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್ಸ್. ಸೊ ಇವತ್ತು ಒಂದು ಸಿಂಪಲ್ ಆಗಿ ಅರ್ಧ ಗಂಟೆಯಲ್ಲೇ ಮುಗಿದೋಗುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಸೀರೆ ಬಂದು ತುಂಬ ಗ್ರ್ಯಾಂಡ್ ಆಗಿದೆ. ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ನಲ್ಲಿ ಈ ಒಂದು ಸೀರೆ ಇದೆ. ಸೊ ಇದು ಬಂದು ಮೊನ್ನೆ ಕಾಂಟ್ರಾಸ್ಟ್ ಕಲರಲ್ಲಿ ಸೀರೆ ಬ್ಲೌಸ್ ಇದ್ದರೆ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಕಸ್ಟಮರ್ದೆ ಇದು ಕೂಡ. ಸೊ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು. ಸೊ ವರ್ಕ್ ಅನ್ನೋದು ಹೆವಿಯಾಗಿ ಹೇಳಿದ್ರು, ಗ್ರ್ಯಾಂಡಾಗಿ ಹಾಕಿಸ್ಕೊಂಡಿದ್ರು. ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇಲ್ಲ, ಜಸ್ಟ್ ಒಂದೇ ಪ್ಲೇನ್ ಒಂದೇ ಕಲರಲ್ಲಿದೆ. ಜಸ್ಟ್ ಕುಚ್ಚನ್ನ ಹಾಕ್ಕೊಡಿ, ಬೀಡ್ಸ್ನ ಆ್ಯಡ್ ಮಾಡಿಬಿಟ್ಟು ಕುಚ್ಚು ಕಟ್ಕೊಡಿ ಸಾಕು ಅಂತ ಕೇಳಿದ್ದಾರೆ. ಸೊ ಅದೇ ಕಸ್ಟಮರ್ದಾಗಿರೋದ್ರಿಂದ ತುಂಬ ಸಿಂಪಲ್ ಆಗಿರೋಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ನೀವೇನಾದರೂ ಒಂದು ಅರ್ಧ ಗಂಟೆಯಲ್ಲಿ ಯಾವುದಾದ್ರೂ ಡಿಸೈನ್ ಆಗೋದು ಫಾಸ್ಟಲ್ಲಿ ನೋಡ್ತಾ ಇದ್ದರೆ ಸೊ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಫಾಸ್ಟಲ್ಲಿ ನೀವು ಹಾಕೋಬೋದು. ಸೊ ಸ್ಯಾರಿ ಬಂದು ಎರಡೇ ಕಲರಲ್ಲಿ ಇರೋದು, ಗೋಲ್ಡು ಮತ್ತು ಸಿಲ್ವರು. ಸೊ ಇಲ್ಲಿ ನಾನು ಗೋಲ್ಡ್ ಕಲರ್ ದಾರ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಯಾರಿಯಲ್ಲಿ ಇರುವಂಥ ಸಿಲ್ವರ್ ಕಲರು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಕುಚ್ಚು ಬೇಕಿದ್ದರೆ 2 ಕಲರಲ್ಲಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಕುಚ್ಚನ್ನು ಟ್ರೈ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇದೇ ಸೀರೆಗಂತಲ್ಲ, ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ನಾರ್ಮಲ್ ಆಗಿ ಟೆಂಪಲ್ಸ್ಗೆಲ್ಲ ಹೋದಾಗ ಮಾಮೂಲು ಬಾರ್ಡರ್ ಸೀರೆ ತೊಗೊತೀವಲ್ಲ, ಅಂಥ ಸೀರೆಗೆ ಈ ಥರ ಡಿಸೈನ್ ಒಮ್ಮೆ ಹಾಕ್ಕೊಳ್ಳಿ. ಖಾಲಿ ಬಾರ್ಡ್ರ್ ಇಲ್ಲದೆ ಈ ಥರ ಸಿಂಪಲ್ ಆಗಿರೋ ಡಿಸೈನ್ನ ಕೂಡ ನೀವು ಹಾಕೋಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಈ ರೀತಿ ದಾರನ ತಂದು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಫಸ್ಟು 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಚೈನ್ಸನ್ನ ಮಾಡ್ಕೋಬೇಕು. 1 2 3 4. ಸೊ ನಾನಿಲ್ಲಿ 8 ಎಳೆ ದಾರ ಯಾಕೆ ತೊಗೊಂಡಿದ್ದೆ ಅಂದರೆ ಸ್ವಲ್ಪ ತಿಕ್ಕಾಗಿ ಈ ಚೈನ್ ಹಾಕಿರೋದು ಸ್ವಲ್ಪ ಥ್ರೆಡ್ ಕಾಣಲಿ ಅಂತ ಹೇಳಿಬಿಟ್ಟು 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 6 ಎಳೆಲೆ ಕೂಡ ಹಾಕ್ಕೋಬೋದು. ದಾರ ಸ್ವಲ್ಪ ನಮಗೆ ಹೆವಿ ಕಾಣಿಸೋದು ಬೇಡ ಅನ್ನೋಂಗಿದ್ರೆ ನೀವು 6 ಎಳೆ ದಾರ ಕೂಡ ನೀವು ತೊಗೊಂಡು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಬೇಕು ತಿಕ್ನೆಸ್ ಅಂದರೆ ನೀವು 8 ಎಳೆ ತೊಗೊಳ್ಳಿ. ಸೊ ಇಲ್ಲಿ 1 ಟೈಮ್ ಲಾಕನ್ನು ಹಾಕಿದ ಮೇಲೆ ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು, ಈಗ 3 ದಾರ ಇದೆಯಲ್ಲ, ಈ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಫಸ್ಟ್ ಸಿಂಗಲ್ಲಾಗಿ ಲಾಕ್ ಮಾಡಿದ್ದೀನಿ. ಸೊ 2ನೇ ಟೈಮ್ ಲಾಕ್ ಮಾಡಬೇಕಾದ್ರೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆನ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಈ ಥರ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ನಾವು ಡಿಸೈನ್ಗೆ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಈ ರೀತಿ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗಬೇಕಾಗತ್ತೆ. ಸೊ ಈ ರೀತಿ ಒಂದು ಬೀಡನ್ನ ಹಾಕಿಬಿಟ್ಟು ಇಲ್ಲಿ ಕೂಡ ಅಷ್ಟೇ, ನಾನು ಈ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಹಾಗೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು, ಸೊ ಈಗ ಕೂಡ ನೀಡಲ್ ಮೇಲೆ 3 ದಾರ ಇದೆ. ಸೊ ಈ 3 ದಾರನ ಕೂಡ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಟ್ಟಿಗೆ ಲಾಕ್ ಮಾಡಿದಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಎಲ್ಲೆನ್ನ ಒಂದು ದಾರ ಸ್ಟ್ರಕ್ ಆದರೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೋಡ್ಕೊಂಬಿಟ್ಟು ದಾರನ ಇದು ಮಾಡ್ಕೊಳ್ಳಿ. ಸೊ ಮತ್ತೆ ಈಗ ಇನ್ನೂ ಒಂದು ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಇಲ್ಲಿ ಬಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ನೀವು ಸ್ವಲ್ಪ ಬಿಗ್ ಸೈಜಲ್ಲಿ ಕೂಡ ತೊಗೋಬೋದು. ಸೊ ಮತ್ತೆ ಒಂದು ಬೀಡ್ಸನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮತ್ತೆ ಈ 3 ದಾರನ ಒಟ್ಟಿಗೆ ಈ ರೀತಿ ದಾರನ ಎಳ್ಕೋಬೇಕು. ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ಸಿಂಪಲ್ ಡಿಸೈನು. ಸೊ ಬಿಗಿನರ್ಸ್ ಆಗಿದ್ದರೂ ಕೂಡ ಆರಾಮಾಗಿ ಈ ಡಿಸೈನ್ನ ಹಾಕ್ಕೊಳ್ಳಿ. ಬೇಗ ಫಾಸ್ಟಲ್ಲಿ ಆಗುತ್ತೆ, ಹಾಕೋದು ಕೂಡ ತುಂಬಾ ಈಸಿಯಾಗಿದೆ. ಬಟ್ ಈ ಥರ ಒಂದು ಬೀಡ್ಸ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ಹೋಗಿ ದಾರನ ತಂದು ಈಗ ನೀಡಲ್ ಮೇಲೆ ಇರುವಂಥ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸೊ ನಾನು ಬಂದು ಇಲ್ಲಿ 4 ಬೀಡ್ಸ್ಗಳನ್ನ ಒಂದೇ ಹತ್ತದಲ್ಲಿ ಹಾಕ್ತಾಯಿದ್ದೀನಿ. ಸೊ ಗ್ಯಾಪ್ ಡಿಸ್ಟೆನ್ಸ್ ಬಂದುಬಿಟ್ಟು ನಿಮ್ಮ ಚಾಯ್ಸು ನೋಡ್ಕೊಳ್ಳಿ. ಸ್ವಲ್ಪ ದೂರ ಬೇಕಿದ್ದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಂಡು ದೂರ ಮಾಡ್ಕೊಳ್ಳಿ. ಹತ್ತಿರ ಬೇಕಿದ್ದರೆ ಹತ್ತಿರ ಕೂಡ ಮಾಡ್ಕೋಬೋದು. ಒಂದು 4 ಬೀಡ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಸೊ ಇಲ್ಲಿ 4 ಬೀಡ್ಸ್ಗಳನ್ನ ಒಂದೇ ಹತ್ತದಲ್ಲಿ ಹಾಕಿದ್ದೀನಿ. ಸೊ ಒಂದೊಂದು ಬೀಡ್ಸಿಗೆ ಹಾಫ್ ಡಬಲ್ ಕ್ರೋಶೆ ಅನ್ನೋದು ಹಾಕಿದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಹಾಕಿದರೆ ಬೀಡ್ಸ್ ಅನ್ನೋದು ನೀಟಾಗಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ ಈ ರೀತಿ ಕಾಣಿಸುತ್ತೆ. ಸೊ ಫ್ರಂಟ್ ಸೈಡಲ್ಲಿ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೂಡ ನಾನು ಈಗ ಬೀಡ್ಸ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಲ್ವ, ಹಾಗೆ ಈಗ ಇನ್ನೊಂದು ಸರಿ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ.
ಸೊ ಇನ್ನೊಂದು ಬಾರಿ ಹಾಫ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 4. ಸೊ 4 ಚೈನ್ನ ಹಾಕಿಬಿಟ್ಟು ಸೊ ಮತ್ತೆ ಈಗ ನೀಡೋ ಮೇಲೆ ದಾರನ ಸುತ್ತಕೊಂಡು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಈಗ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಮತ್ತೆ 1 ಟೈಮ್ ನೀಡೋ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತೆ ಒಂದು ಬೀಡ್ಸ್. ಸೊ ಈ ರೀತಿ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳೋದು, ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಮತ್ತೆ ನೀಡೋ ಮೇಲೆ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಸೊ ಮತ್ತೆ ಒಂದು ಬೀಡ್ಸ್. ಸೊ ಒಂದೊಂದು ಬೀಡ್ಸಿಗೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಅನ್ನೋದು ಈ ಒಂದು ಡಿಸೈನ್ಗೆ ಹಾಕ್ತಾ ಇದ್ದೀನಿ. ಸಿಂಪಲ್ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಹಾಕುವಂಥದ್ದು. ಸೊ ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗೆ ಟ್ರೈ ಮಾಡ್ಕೋಬೋದು. ಸೊ ಕಮಲ್ ಕಡಾಯಿ ಥ್ರೆಡ್ ಸಿಗುತ್ತೆ, ಅದರಿಂದ ಕೂಡ ನೀವು ಈ ಥರ ಹಾಕೋಬೋದು. ಸೊ ಇಲ್ಲಿ ಕೂಡ ನಾನು 4 ಬೀಡ್ಸ್ಗಳನ್ನ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಕೂಡ ಒಂದು ಸಿಂಗಲ್ ಆಗಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿ ಮತ್ತೆ 1 ಟೈಮ್ ನೀಡೋ ಮೇಲೆ ದಾರ ಸುತ್ತಕೊಂಡು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆ. ಸೊ ಮತ್ತೆ ಥ್ರೆಡ್ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲು ಈ ರೀತಿ 4 ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಒಂದು ಸ್ಟೆಪ್ ಮುಗಿಸ್ಬಿಟ್ರೆ ಸೊ ಜಸ್ಟ್ ನೀವು ಕುಚ್ಚು ಕಟ್ಕೊಳ್ಳೋದಷ್ಟೇ ಇದು ಕೆಲಸ, ಜಾಸ್ತಿ ಇಲ್ಲ. ಹೇಳಿದ್ನಲ್ಲ ಪಕ್ಕ ಅರ್ಧ ಗಂಟೆಯಲ್ಲೇ ಮುಗಿದೋಗುತ್ತೆ ಅಂತ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನಾನು ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಗೆ ನಿಮಗೆ ಎಲ್ಲಿ ನೀವು ಚೇಂಜ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಕುಚ್ಚು ಹಾಕೋದು ಕೂಡ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವೊಬ್ರು ಕುಚ್ಚು ಕಟ್ಟೋದು ಕೇಳ್ತೀರಾ, ಸೊ ಕುಚ್ಚು ಕಟ್ಟೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಬಂದು 4 ಫಿಂಗರ್ಸಲ್ಲಿ ಥ್ರೆಡ್ ಮಾಡಿಕೊಂಡು ಕುಚ್ಚು ಅನ್ನೋದು ಹಾಕ್ಕೊತೀನಿ. ಸೊ ಕುಚ್ಚಿಗೆ ದಾರ ಬಂದು ನಾನು ಯಾವುದೇ ರೀತಿ ಕೌಂಟ್ ಮಾಡಲ್ಲ. ಸೊ ನಾನು ಅಂಜಾದ ಮೇಲೆ ಕುಚ್ಚಿಗೆ ದಾರ ಮಾಡ್ಕೊತೀನಿ. ಸೊ ನೀವೇನಾದರೂ ಕುಚ್ಚಿಗೆ ಕೌಂಟ್ ಬೇಕು ದಾರ ಅನ್ನಂಗಿದ್ರೆ 150 ಎಳೆ ದಾರ ತೊಗೊಳ್ಳಿ, ಅದು ಡಬಲ್ ಮಾಡಿದಾಗ 300 ಎಳೆ ದಾರ ಆಗುತ್ತೆ. ಸೊ ಆ ಒಂದು ಇನ್ನೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕು, ನಮಗೆ ದಪ್ಪ ಬೇಕು ಅನ್ನಂಗಿದ್ರೆ ಸೊ 200 ಎಳೆ ದಾರ ತೊಗೊಳ್ಳಿ, ಡಬಲ್ ಮಾಡಿದಾಗ ಅದು 400 ಎಳೆ ದಾರ ಆಗುತ್ತೆ. ದಪ್ಪ ಹಾಗೆ ಸ್ವಲ್ಪ ಚಿಕ್ಕದಾಗಿ ಬೇಕು ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಸೊ ನೋಡ್ಕೊಂಬಿಟ್ಟು ದಾರ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳಿ. ಸೊ ನಾನು ಬಂದು ನಾರ್ಮಲಾಗಿ ಯಾವುದೇ ಕೌಂಟ್ ಇಲ್ಲದೆ ಕುಚ್ಚು ಅನ್ನೋದು ಹಾಕ್ತೀನಿ. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನು. ಸೊ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಈ ರೀತಿ ಸಿಂಪಲ್ಲಾಗಿ ಇವತ್ತು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಒಂದು ಮಂಚದ ಮೇಲೆ ಸೀರೆಯನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಸೊ ನೋಡಿ ನಾನು ಕಂಪ್ಲೀಟಾಗಿ ಈ ಥರ ವರ್ಕ್ ಅನ್ನೋದು ಮುಗಿಸಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಈ ಥರ ಹಾಕಿದ್ದೀನಿ. ಸೊ ವೆಯ್ಟ್ ಆಗಿರುವಂಥದ್ದು ಮೇಲೆ ಏನಾದರೂ ಬುಕ್ಸ್ ಅಥವಾ ಡಬ್ಬನ ಇಟ್ಕೊಂಡು ಈ ರೀತಿ ಸೀರೆಯನ್ನು ಫಸ್ಟು ರೆಡಿ ಮಾಡ್ಕೋಬೇಕು. ಸೊ ಇಲ್ಲೇನು 4 ಚೈನ್ ಏನು ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಕುಚ್ಚನ್ನು ಕಟ್ಟಬೇಕಾಗುತ್ತೆ. ಸೊ ನಾನು ಬಂದು 2 ಕಲರು ಒಂದೇ ಹತ್ತಿರದಲ್ಲಿ ಹಾಕಿ ಒಂದು ಸಿಲ್ವರ್ ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಥ್ರೆಡ್ ಬಂದು ಈ 4 ಫಿಂಗರ್ಸಲ್ಲಿ ಥ್ರೆಡ್ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಕರೆಕ್ಟಾಗಿ 4 ಬೆರಳಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಥ್ರೆಡ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಸತಿ ಹೇಳ್ತೀನಿ, ನಾನು ಕೌಂಟ್ ತೊಗೊಂಡಿಲ್ಲ, ನೀವು ಕೌಂಟ್ ತೊಗೊಳ್ಬೇಕಾದ್ರೆ ಹಾಕ್ಕೊಳ್ಳಿ. ಸೊ ಫಸ್ಟ್ ಈ 4 ಚೈನ್ ಗ್ಯಾಪಲ್ಲಿ ಈ ಒಂದು ದಾರನ ಈ ರೀತಿಯಾಗಿ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಈ ರೀತಿ ಎಳ್ಕೊಂಡ್ರೆ ನೀಟಾಗಿ 4 ಚೈನಲ್ಲಿ ಈ ಒಂದು ಥ್ರೆಡ್ ಅನ್ನೋದು ಬರುತ್ತೆ. ಸೊ ಇದನ್ನು ಈಕ್ವಲ್ ಆಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಸೊ ನಾರ್ಮಲಾಗಿ ಕುಚ್ಚು ಬಂದು ಇದಕ್ಕೆ ಸ್ವಲ್ಪ ತಿಕ್ಕಾಗಿ ಹಾಕಿದ್ದೀನಿ, ಯಾಕಂದರೆ ತುಂಬ ಸಿಂಪಲ್ ಆಗಿದೆ ಅಲ್ವಾ. ಕುಚ್ಚು ಸ್ವಲ್ಪ ದಪ್ಪ ಇದ್ದರೆ ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ತಿಕ್ನೆಸ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಥ್ರೆಡನ್ನೇ ತೊಗೊಂಡಿದ್ದೀನಿ ನಾನು. ಸೊ ಈ ರೀತಿ 4 ಚೈನಲ್ಲಿ ಈ ರೀತಿ ಹಾಕಿಬಿಟ್ಟು ಇದನ್ನು ಫಸ್ಟು ನಾನು ಜರಿ ಥ್ರೆಡ್ಡಿಂದ ಸುತ್ಕೊತೀನಿ. ಸೊ ಎಡಗಡೆ ಸಹಾಯದಿಂದ ಈ ಕುಚ್ಚು ಅನ್ನೋದನ್ನು ಈ ಬೆರಳು ಸಹಾಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡ್ಮೇಲೆ ಜರಿ ಥ್ರೆಡನ್ನು ಇದು ಕೂಡ ಬೆರಳು ಸಹಾಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು 3 ರಿಂದ 4 ರೌಂಡನ್ನು ಫಸ್ಟು ನೀಟಾಗಿ ಸುತ್ಕೊತೀನಿ ಟೈಟಾಗಿ. ಆಮೇಲೆ ಹೂ ಹೇಗೆ ಗಂಟು ಹಾಕ್ತಾರೋ ಆ ರೀತಿಯಾಗಿ ಈ ಒಂದು ಕುಚ್ಚು ಅನ್ನೋದು ನಾನು ಕಟ್ತಾಯಿದ್ದೀನಿ. ಸೊ ಈ ರೀತಿ ಹೂ ಗಂಟು ಹೇಗೆ ಹಾಕ್ತಾರೋ ಸೇಮ್ ಅದೇ ರೀತಿಯಲ್ಲಿ ನಾನು ಈ ಕುಚ್ಚಿಗೆ ಗಂಟು ಅನ್ನೋದು ಹಾಕ್ತೀನಿ. ಒಂದು 2 ರಿಂದ 3 ಗಂಟುಗಳನ್ನ ಹಾಕ್ತೀನಿ. ಫಸ್ಟ್ ಒಂದು 3 ರೌಂಡ್ ಸುತ್ಕೊಂಡಿದ್ದೆ, ಆಮೇಲೆ 3 ಸತಿ ಈ ಥರ ಗಂಟನ್ನು ಹಾಕ್ಕೊಂಡು ಮತ್ತೆ ಒಂದು 3 ರಿಂದ 4 ಟೈಮ್ ಮತ್ತೆ ಸುತ್ಕೊಂಡು ಮತ್ತೆ 2 ಟೈಮ್ ಈ ರೀತಿ ಹೂ ಹೇಗೆ ಕಟ್ತಾರೋ ಆ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ಕೊತೀನಿ. ಅದು ಟೈಟಾಗಿ ಕುಂತ್ಕೊಳ್ಳುತ್ತೆ. ಸೊ ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವಾಗಲೇ ಗೊತ್ತಾಗುತ್ತೆ ಸೊ ಇದು ಫುಲ್ ಟೈಟ್ ಆಗಿದೆ ಅಂತ. ಸೊ ಆ ರೀತಿ ನೋಡ್ಕೊಂಬಿಟ್ಟು ಈ ರೀತಿಯಾಗಿ ಟೈಟಾಗಿ ಕಟ್ಕೊಂಡ್ಮೇಲೆ ಈ ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು
ಫಸ್ಟ್ ನೋಡಿ ಇಲ್ಲಿ ಜರಿ ಥ್ರೆಡ್ ಸ್ವಲ್ಪ ಫೋಲ್ಡ್ ಮಾಡಿ ತೊಗೊಂಡಿದ್ದೀವಲ್ವ, ಅದು ಕೂಡ ಒಂದು ಲೈನ್ ನಿಮಗೆ ಕಾಣಿಸ್ತಾ ಇರುತ್ತೆ. ಈ ಥರ ಎಳ್ಕೊಂಬಿಟ್ರೆ ಅದು ನೀಟಾಗಿ ಮೇಲೆ ಕೂಡ ಕಾಣಿಸೋದಿಲ್ಲ. ಸೊ ಈ ರೀತಿ ಫಿನಿಶಿಂಗ್ ಬರುತ್ತೆ. ಸೊ ಲಾಸ್ಟಲ್ಲಿ ಸೊ ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಂಬಿಟ್ಟು ಈ ರೀತಿ ಕುಚ್ಚನ್ನು ಕಟ್ ಮಾಡ್ಕೊಂಬಿಟ್ರೆ ಸೊ ಈ ಥರ ನೀಟಾಗಿ ಕುಚ್ಚು ಅನ್ನೋದು ರೆಡಿ ಆಗುತ್ತೆ. ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲು ಕುಚ್ಚು ಅನ್ನೋದು ನಾನು ಹಾಕ್ತೀನಿ. ಸೊ ಫಸ್ಟು ಸ್ಯಾರಿಗೆಲ್ಲ ಕುಚ್ಚನ್ನು ಹಾಕ್ಕೊಂಬಿಟ್ಟು ಆಮೇಲೆ ಎಲ್ಲವನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಈಕ್ವಲ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು 2 ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ, ಒಂದು ಸಿಲ್ವರ್ ಕಲರಲ್ಲಿ ಈ ಸೀರೆಗೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಇದು ನಾನು ಈ ಸೀರೆಗೆ ಹಾಕಿರುವಂಥ ಒಂದು ಡಿಸೈನು. ಸೊ ಇದನ್ನು ನೀವು ಯಾವ ರೀತಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫೈನಲ್ ಆಗಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದು ನಿಮಗೆ ಸಿಂಪಲ್ ಅನಿಸಿದರೆ ಕುಚ್ಚಿನ ಮೇಲೆ ಈ ರೀತಿ ಗೋಲ್ಡ್ ಕಲರ್ ಬೀಡ್ಸು ಗಮ್ ಹಾಕಿ ಸೊ ಪೇಸ್ಟ್ ಅಂಟಿಸ್ಕೊಂಡ್ಬಿಟ್ರೆ ಸೊ ಲುಕ್ಕು ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಕೂಡ ಈ ಡಿಸೈನ್ನ ನೀವು ಮಾಡ್ಕೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿ ಹಾಕಿರುವಂಥ ಡಿಸೈನು, ತುಂಬ ಫಾಸ್ಟಲ್ಲಿ ಅರ್ಧ ಗಂಟೆಯಲ್ಲೇ ಮುಗಿದೋಗುವಂಥ ಒಂದು ಡಿಸೈನು. ಸೊ ಇದಕ್ಕೆ ಚಾರ್ಜ್ ಮಾಡೋದಾದರೆ ಒಂದು 250ಇಂದ 300 ಚಾರ್ಜ್ ಮಾಡ್ಬೋದು. ಸೊ ನೋಡಿ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡ್ಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.